ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ಈ ವರ್ಷ ನಿಮಗೆಲ್ಲರಿಗೂ ಸಕ್ಸಸ್ ಸಿಗಲಿ, ಒಳ್ಳೆ ರಿಸಲ್ಟ್ ಸಿಗಲಿ. ಆ್ಯಂಡ್ ಆಲ್ರೆಡಿ ಇವತ್ತೊಂದು ರಿಸಲ್ಟ್ ಔಟ್ ಆಗಿದೆ. ಅದು IBPS PO ಮತ್ತು ಎಸ್ಬೋದು ಫೈನಲ್ ರಿಸಲ್ಟ್. ಆ್ಯಕ್ಚುಲಿ ವೆರಿ ಅನ್ಎಕ್ಸ್ಪೆಕ್ಟೆಡ್. ಇನ್ನು ನೋಟಿಫಿಕೇಶನ್ಲಿತ್ತು ಮಾರ್ಚಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ ಅಂತ, ಬಟ್ ಇಷ್ಟೊಂದು ಬೇಗ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐ ವಾಸ್ ಥಿಂಕಿಂಗ್ IBPS PO ಮತ್ತು ಕ್ಲರ್ಕ್ ಎರಡೂ ಒಂದೇ ದಿನ ಬರುತ್ತೆ, ಅದಕ್ಕೋಸ್ಕರ ಮೇ ಬಿ ಆಫ್ಟರ್ ಮಾರ್ಚ್ 12 ಬರ್ಬೋದು ಅಂತ. ಏನಕ್ಕೆ ಅಂತಂದರೆ IBPS ಕ್ಲರ್ಕ್ ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ಒಂದೇನು ಕೋರ್ಟ್ ಸ್ಟೇ ಆರ್ಡರ್ ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಎರಡು ಒಂದೇ ದಿನ ಕೊಡೋದ್ರಿಂದ ಆ ಥರ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ PO ಮತ್ತು CSA ಎರಡು ಸಪ್ರೇಟ್ ಡೇಟಲ್ಲಿ ಕೊಡ್ತಿದ್ದಾರೆ. ಯೂಶ್ವಲಿ ಇಷ್ಟು ವರ್ಷ ಹೇಗಾಗ್ತಿತ್ತು ಅಂತಂದರೆ ಎರಡು ಒಂದೇ ದಿನ ರಿಸಲ್ಟ್ಸ್ ಬರ್ತಿತ್ತು. ಬಟ್ ವೆಲ್ ಆ್ಯಂಡ್ ಗುಡ್, ನಥಿಂಗ್ ಟು ವರಿ. ಕ್ಲರ್ಕ್ ಕೂಡ ಯಾವಾಗಲಾದ್ರೂ ಬರ್ಬೋದು. ಲೈಕ್ ಆ ಕೋರ್ಟ್ ಕೇಸ್ ಅದೇನಿದೆ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡಿ. ಮೇ ಬಿ ಅದು ಕೂಡ ಬೇಗ ಸಾಲ್ವ್ ಮಾಡ್ತಾರೆ. IBPS ಈಸ್ ಬೀಯಿಂಗ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಸೊ ಹೋಪ್ಫುಲಿ ಆ ರಿಸಲ್ಟ್ ಕೂಡ ಬೇಗ ಬರಲಿ IBPS CSAದು, ಸೊ ದಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಯುವರ್ ನೆಕ್ಸ್ಟ್ ಮೂವ್ ಆರ್ ನೆಕ್ಸ್ಟ್ ಎಕ್ಸಾಮ್ಸ್. ಆ್ಯಂಡ್ ಯಾರ್ಯಾರ್ದು IBPS PO ಕ್ಲಿಯರ್ ಆಗಿದೆ ಮೇನ್ಸು, ಲೈಕ್ ಫೈನಲ್ ಸೆಲೆಕ್ಷನ್ನು, ಗಿವ್ ಇಟ್ ಅ ಥಾಟ್. ನಿಮಗೆ RRB PO ಬೇಕಾ ಬೇಡವಾ ಅಂತ. ಸೊ ಇದು ಒಂದು ರೀತಿ ಒಳ್ಳೆಯದೇ ಆಯಿತು. ಯಾರ್ಯಾರ್ದು ಕ್ಲಿಯರ್ ಆಗಿಲ್ಲ ಅವರು, ಅಥವಾ RRB PO ಮೇನ್ಸ್ ಬರ್ದಿರೋರಿಗೆ, ಮೇನ್ಸ್ ಕ್ಲಿಯರ್ ಆಗೋರಿಗೆ. ಕೆಲವೊಬ್ಬರು ಈಗ RRB IBPS ಅಲ್ಲಿ ಸೆಲೆಕ್ಟ್ ಆಗಿರ್ತೀರ, ಈಗ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಸೊ ನೀವು ಡಿಸೈಡ್ ಮಾಡ್ಬೋದು, ನಾನು RRB PO ಮೇನ್ಸಿಗೆ ಅಟೆಂಡ್ ಮಾಡಬೇಕಾ ಬೇಡವಾ ಅಂತ. ಇದೇನು ಕೇಳ್ತಿದ್ದೀನಿ ಅಂದರೆ, ನೀವು ಅಟೆಂಡ್ ಮಾಡಲಿಲ್ಲ ಅಂತಂದರೆ ಇನ್ನೊಬ್ರಿಗೆ ಚಾನ್ಸ್ ಸಿಗುತ್ತೆ. ಸೊ ದಟ್ ಈಸ್ ವೈ ಐ ವಾಸ್ ವೆರಿ ಹ್ಯಾಪಿ ದಟ್ ರಿಸಲ್ಟ್ ಇವತ್ತು ಬಂತು ಅಂತ. ಯಾರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರಿಗೆ ಕ್ಲಿಯರ್ ಆಗಿಲ್ಲ ಫೈನಲ್ ಸೆಲೆಕ್ಷನು, ಆಬ್ವಿಯಸ್ಲಿ ನೀವು IBPS PO ಮೇನ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ RRB PO ಮೇನ್ಸ್ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮದು. ಸೊ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಇಂಟರ್ವ್ಯೂಗೆ. ಇಷ್ಟೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.